ಇದು ಅಕ್ಟೋಬರ್ 19ನೇ ತಾರೀಕಿನ ರೀಡರ್ಸ್ ಡೈಜೆಸ್ಟ್ನಲ್ಲಿ ಪ್ರಕಟವಾದ ಡೇವಿಡ್ ಮುಲ್ಲರ್ ಅವರ ಕೇಸ್ ಆಫ್ ದ ಮಿಸ್ಸಿಂಗ್ ಕೀಸ್ ಎಂಬ ಲೇಖನದ ಅನುವಾದ. ಕಾಣೆಯಾದ ಬೀಗದ ಕೈಗಳು. 1991 ಅಕ್ಟೋಬರ್ 31 ಗುರುವಾರದ ಬೆಳಗ್ಗೆ 10 ಗಂಟೆಗಿಂತ ಸ್ವಲ್ಪ ಮೊದಲಿರಬಹುದು. 24 ವರ್ಷದ ಜೂಲಿ ಗ್ರೀನ್ ಅವಳ ಮನೆಯ ಸ್ಟೋರ್ ರೂಮ್ನಲ್ಲಿ ತನ್ನದೇ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದಳು. ಇಂಗ್ಲೆಂಡಿನ ವಿಗಾನ್ ಎಂಬಲ್ಲಿರುವ ರಾಯಲ್ ಆಲ್ಬರ್ಟ್ ಆಸ್ಪತ್ರೆಯಲ್ಲಿ ಆಕೆ ನರ್ಸ್ ಆಗಿದ್ದಳು. ತನ್ನ ರಾತ್ರಿ ಕೆಲಸ ಮುಗಿಸಿ ಬಂದವಳೇ ಈ ರೀತಿ ಹತ್ಯೆಗೀಡಾಗಿದ್ದಳು. ಆಕೆಯ ಬಲದ ಕೈಯಲ್ಲಿ ಮಾತ್ರೆಗಳ ಒಂದು ಖಾಲಿ ಸೀಸೆ ಇತ್ತು ಮತ್ತು ಎಡದ ಕೈಯಲ್ಲಿ ಮುದ್ದೆ ಮಾಡಿದ ಒಂದು ನೋಟು ಇತ್ತು. ಪಕ್ಕದಲ್ಲೇ ರಕ್ತದಿಂದ ತೊಯ್ದ 1 ಕಿಲೋ ತೂಕದ ಸುತ್ತಿಗೆಯು ಬಿದ್ದಿತ್ತು. ಪತ್ತೇದಾರ ಸೂಪರಿಂಟೆಂಡೆಂಟ್ ನಾರ್ಮನ್ ಕೊಲ್ಲಿಸನ್ ಸ್ಟೋರ್ ರೂಮಿನ ಬಾಗಿಲ ಬಳಿ ನಿಂತು ನೋಡಿದ. ಸುಮಾರು 50 ಕೊಲೆಗಳನ್ನು ಪತ್ತೆ ಮಾಡಿದ ಅನುಭವ ಅವನಿಗಿತ್ತು. ಕೋಣೆಯ ಒಳಗೆ ಬಂದು ಎಲ್ಲವನ್ನೂ ಆತ ಸೂಕ್ಷ್ಮವಾಗಿ ಪರಿಶೀಲಿಸಿದ. ಒಂದು ಬದಿಯಲ್ಲಿ ಅಗಲವಾದ ಮೇಜನ್ನು ಇರಿಸಿದ್ದರು. ಇನ್ನೊಂದು ಬದಿಯಲ್ಲಿ ಕಟ್ಟಡ ಕಟ್ಟಲು ಉಪಯೋಗಿಸುವ ಸಾಮಾನುಗಳದೊಂದು ರಾಶಿ ಇತ್ತು. ಆದರೆ ಯಾರೂ ಬಲವಂತದಿಂದ ಒಳಗೆ ಬಂದ ಹಾಗೆ ಇಲ್ಲವೇ ಹೊಡೆದಾಡಿದ ಹಾಗೆ ಗುರುತುಗಳಾವು ಅಲ್ಲಿರಲಿಲ್ಲ. ಕೊಲ್ಲಿನ್ಸನ್ನೊಂದಿಗೆ ಅವನ ಸಹೋದ್ಯೋಗಿ 51 ವರ್ಷದ ಪತ್ತೇದಾರ ಸೂಪರಿಂಟೆಂಡೆಂಟು ಫ್ರಾಂಕ್ ಸ್ಕೌಟ್ ಕೂಡ ಬಂದಿದ್ದ. ಸ್ಟೋರ್ ರೂಮ್ನಿಂದ ಅಡುಗೆ ಕೋಣೆಗೆ ಹೋಗಲಿರುವ ಬಾಗಿಲಿನ ಬೀಗ ಹಾಕಿತ್ತು ಮತ್ತು ಅದರ ಬೀಗದ ಕೈ ಕೆಳಗೆ ಬಾಗಿಲ ಬಳಿ ಬಿದ್ದಿತ್ತು. ಅದನ್ನು ಮುಟ್ಟಲು ಹೋಗದೆ ಅವರು ಸ್ಟೋರ್ ರೂಮಿನಿಂದ ಹೊರಗೆ ಹೋಗುವ ಬಾಗಿಲಿನ ಮೂಲಕ ಹೊರಗೆ ಬಂದರು. 2 ಮಹಡಿ ಇರುವ ಆ ಮನೆ 177 ಗಿಡ್ಲೋ ರಸ್ತೆಯ ಹಿಂಬದಿಯಲ್ಲಿತ್ತು. ಮನೆಯ ಮುಂಭಾಗದ ಹಾಲಿನಲ್ಲಿ ಕೊಲೆಯಾದವಳ ನಿಟ್ಟಿಂಗ್ ಬ್ಯಾಗು, ದಾದಿಯ ಟೊಪ್ಪಿ ಮತ್ತು ಕೋಟು ಬಿದ್ದಿದ್ದವು. ಮುಖ್ಯ ಬೆಡ್ರೂಮ್ ಇರುವ ಮೊದಲನೆಯ ಮಾಳಿಗೆಯಲ್ಲಿ ಕೊಲ್ಲಿನ್ಸನ್ಗೆ ಒಂದು ಅಲಾರಂ ಗಡಿಯಾರ ಕಾಣಿಸಿತು. ಅವನ ಮನೆಯಲ್ಲೂ ಅಂತಹದೇ ಒಂದು ಗಡಿಯಾರವಿತ್ತು. ಅದು ವೇಳೆಯನ್ನು ಸರಿಯಾಗಿ ತೋರಿಸುತ್ತಿತ್ತು, ಆದರೆ ಅಲಾರಂ ಸರಿಯಾಗಿ ಕೊಡುತ್ತಿರಲಿಲ್ಲ. ಕೊಲೆಯಾದ ಹೆಂಗಸು ಜೂಲಿ ಗ್ರೀನ್ ಯಾವಾಗಲೂ ನಗುಮುಖದಿಂದಿದ್ದು ಆ ಊರಿನಲ್ಲಿ ಜನಪ್ರಿಯಳಾಗಿದ್ದಳು. ಉಲ್ಲಾಸದಿಂದ ಹೊರಗೆ ಹೋಗುತ್ತಿದ್ದ ಆಕೆ ಯಾವಾಗಲೂ ಜನರಿಗೆ ಸಹಾಯ ಮಾಡುವುದರಲ್ಲಿ ಸಂತೋಷಪಡುತ್ತಿದ್ದಳು. ದಾದಿಯ ಕೆಲಸಕ್ಕೆ ಸೇರುವ ಮೊದಲು ಅವಳು ಆಸ್ಪತ್ರೆಯಲ್ಲಿ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದಳು. ಪಿಯಾನೋ ವಾದನವನ್ನು ಕಲಿತಿದ್ದ ಅವಳು ಸಮಯವಿದ್ದಾಗಲೆಲ್ಲ ಜನರಿಗೆ ಪಿಯಾನೋ ಬಾರಿಸಲು ಹೇಳಿಕೊಡುತ್ತಿದ್ದಳು. ಹೆಚ್ಚಾಗಿ ತನ್ನ ವಿಧವೆ ತಾಯಿಯ ಜೊತೆ ಇರುತ್ತಿದ್ದು, ಯುವತಿಯಾಗಿದ್ದಾಗಿನಿಂದಲೂ ರಜಾದಿನಗಳಲ್ಲಿ ತನ್ನ ಇತರ ಸ್ನೇಹಿತೆಯರೊಂದಿಗೆ ತಿರುಗಾಡುವ ಬದಲು ತನ್ನ ತಾಯಿ ಮತ್ತು ಅತ್ತೆಯೊಡನೆ ಇರಲು ಇಷ್ಟಪಡುತ್ತಿದ್ದಳು. ಶಾಲೆಯಲ್ಲೇನೇ ತನ್ನ ಗೆಳೆಯನಾಗಿದ್ದ ವಾರೆನ್ ಗ್ರೀನ್ನ ಜೊತೆ ಜೂನ್ 1989ರಲ್ಲಿ ಆಕೆಯ ಮದುವೆಯಾಗಿತ್ತು. ವಾರೆನ್ ಸಾಧು ಸ್ವಭಾವದವನಾಗಿದ್ದು ಕಲಿಯುವಿಕೆಯಲ್ಲಿ ಜೂಲಿಯಿಂದಲೂ ಮುಂದಿದ್ದ ಮತ್ತು ವಕೀಲ ವೃತ್ತಿ ಕಲಿತು ಸೆಪ್ಟೆಂಬರ್ 1990ರಲ್ಲಿ ಕ್ರೌನ್ ಪ್ರಾಸಿಕ್ಯೂಷನ್ ಸರ್ವಿಸ್ನಲ್ಲಿ ಅಪರಾಧಿಗಳ ತನಿಖೆಯನ್ನು ನಡೆಸುವ ಕೆಲಸಕ್ಕೆ ಸೇರಿದ್ದ. ಸೈಂಟ್ ಮಿಚೆಲ್ ಚರ್ಚಿನ ಸ್ಕೌಟ್ ಮತ್ತು ಗೈಡುಗಳೊಂದಿಗೆ ಮುಂದಾಳುಗಳಾಗಿ ಸೇವೆ ಮಾಡಿ ವಾರನ್ ಮತ್ತು ಜೂಲಿ ಇವರಿಬ್ಬರೂ ಜನರ ಸ್ನೇಹ ಗಳಿಸಿದ್ದರು. ಇಬ್ಬರೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಅವರ ಮದುವೆಯ ಮೊದಲನೇ ವಾರ್ಷಿಕ ದಿವಸ ವಾರೆನ್ ತನ್ನ ಹೆಂಡತಿ ಜೂಲಿಗೆ ಒಂದು ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದ. ಅವಳು ಅವನ ಹುಟ್ಟಿದ ಹಬ್ಬದ ದಿವಸ ಯಾವಾಗಲೂ ಕೇಕ್ ಮಾಡುತ್ತಿದ್ದಳು. ಅವರು ಈ ರೀತಿ ಅನ್ಯೋನ್ಯವಾಗಿರುವುದನ್ನು ಊರಿನ ಜನರು ಗಮನಿಸಿದ್ದರು. ಜೂಲಿ ಯಾವಾಗಲೂ ವಾರೆನ್ ಜೊತೆಯಲ್ಲಿರುವಾಗ ನಗುತ್ತಾ ಸಂತೋಷದಲ್ಲಿರುತ್ತಾಳೆ ಎಂದು ಅವಳ ಸ್ನೇಹಿತೆ ಹೇಳುತ್ತಿದ್ದಳು. 26 ವರ್ಷದ ವಾರೆನ್ ತೆಳ್ಳಗಿದ್ದು ಕಡುಬಣ್ಣದ ಕೂದಲುಳ್ಳವನಾಗಿದ್ದ ಮತ್ತು ನೋಡಲು ಅವನ ಮುಖ ಉರುಟಾಗಿ ಹುಡುಗನ ಮುಖದಂತೆ ಕಾಣಿಸುತ್ತಿತ್ತು. ಈಗಾನ್ ಪೊಲೀಸ್ ಸ್ಟೇಷನ್ನಲ್ಲಿ CID ಆಫೀಸರರ ಮುಂದೆ ಕುಳಿತಿದ್ದ ಅವನು ತಾನು ಜೀವಿಸುತ್ತಿದ್ದ ಅತ್ಯಂತ ಸುಂದರ
ಜೀವನ ಈಗ ಪಕ್ಕನೆ ಒಂದು ದುಸ್ವಪ್ನದಂತೆ ಕಣ್ಮರೆಯಾಗಿದೆ ಎಂದು ವಿವರಿಸಿ ಹೇಳಿದ. ಸ್ಟೋರ್ ರೂಮನ್ನು ಗರಾಜ್ ಮಾಡಬೇಕೆಂದು ತಾನು 3 ದಿವಸದ ರಜೆ ತೆಗೆದುಕೊಂಡಿದ್ದೇನೆಂದು ಮತ್ತು ಅದಕ್ಕಾಗಿ ಮನೆಯಲ್ಲೇ ಇದ್ದನೆಂದು ಅವನು ಹೇಳಿದ. ಒಂದು ದಿವಸ ಸಾಯಂಕಾಲ ಅವನು ತನ್ನ ಸ್ನೇಹಿತರಾದ ಸ್ಟುವರ್ಟ್ ಸ್ಕೇಟ್ ಮತ್ತು ಆಂಡ್ರೋ ಪೋಸ್ಟರ್ ಜೊತೆ ಕ್ಲಬ್ಬಿಗೆ ಹೋಗಿ ಬಂದಿದ್ದ. ಮಾರನೇ ದಿವಸ 10 ಗಂಟೆ ಕಳೆದು 2 ಮಿನಿಟ್ ಆದಾಗ ಅಲಾರಂ ಹೊಡೆದು ಅವನಿಗೆ ಎಚ್ಚರವಾಗಿತ್ತು. ಜೂಲಿಯ ರಾತ್ರಿ ಕೆಲಸ ಬೆಳಿಗ್ಗೆ 7:45ಕ್ಕೆ ಮುಗಿಯಲಿದ್ದುದರಿಂದ ಅವಳು ಅಷ್ಟು ಹೊತ್ತಿಗೆ ಬಂದಿರಬೇಕಿತ್ತು. ಆದರೆ ಅವಳ ಹಾಸಿಗೆಯಲ್ಲಿ ಬೆಕ್ಕು ಗೋಲಿಯತ್ತು ಮಾತ್ರ ಮಲಗಿತ್ತು. ಸ್ವಲ್ಪ ಬಟ್ಟೆಯನ್ನು ಮೈಮೇಲೆ ಹಾಕಿಕೊಂಡು ಜೂಲಿಯನ್ನು ಕಾಣಲು ಅವನು ಕೆಳಗೆ ಹೋದಾಗ ಅವಳು ಅಲ್ಲೆಲ್ಲೂ ಕಾಣಿಸಲಿಲ್ಲ. ಮನೆಯೊಳಗೆ ಪೂರ್ತಿ ಹುಡುಕಿದ ನಂತರ ಅಡಿಗೆ ಕೋಣೆಯಿಂದ ಸ್ಟೋರ್ ರೂಮಿಗೆ ಹೋಗಲು ಅವನು ಪ್ರಯತ್ನಿಸಿದ್ದ. ಆದರೆ ಅವನಿಗೆ ಅದರ ಬಾಗಿಲನ್ನು ತೆರೆಯಲು ಸಾಧ್ಯವಾಗಿರಲಿಲ್ಲ. ಬೀಗದ ಕೈ ಹಾಕುವ ತೂತಿನ ಮೂಲಕ ನೋಡಿದಾಗ ಬೀಗದ ಕೈ ಸ್ಟೋರ್ ರೂಮಿನ ಒಳಭಾಗದಲ್ಲಿದ್ದುದು ಕಾಣಿಸಿತು. ಟಿವಿಯಲ್ಲಿ ಒಮ್ಮೆ ನೋಡಿದ ಉಪಾಯ ನೆನಪಾದುದರಿಂದ ಅವನು ಒಂದು ಪೇಪರನ್ನು ಬಾಗಿಲಿನ ತಳದಲ್ಲಿಟ್ಟು ಅದನ್ನು ಸ್ವಲ್ಪ ಕೋಣೆಯೊಳಗೆ ನೂಕಿ ಬೀಗದ ಕೈ ಅದರ ಮೇಲೆ ಬೀಳುವಂತೆ ಮಾಡಲು ಸ್ಕ್ರೂ ಡ್ರೈವರನ್ನು ತೂತಿಗೆ ಹಾಕಿ ದೂಡಿದ. ಬೀಗದ ಕೈ ಕೆಳಗೆ ಬಿದ್ದ ಸದ್ದು ಕೇಳಿಸಿತು. ಆದರೆ ಮೆಲ್ಲಗೆ ನ್ಯೂಸ್ ಪೇಪರನ್ನು ಹಿಂದಕ್ಕೆ ಎಳೆದಾಗ ಪೇಪರ್ನೊಂದಿಗೆ ಬೀಗದ ಕೈ ಇಟ್ಟ ಕಡೆ ಬರಲಿಲ್ಲ. ಅದು ಸ್ಟೋರ್ ರೂಮಿನ ಒಳಗೇನೆ ಉಳಿದಿತ್ತೆಂದು ಹೇಳಿದ. ಸ್ಟೋರ್ ರೂಮಿನ ಒಳಗೆ ಹೋಗಲು ಹೊರಗಿನಿಂದ ಒಂದು ಬಾಗಿಲು ಇತ್ತು. ಬೀಗದ ಕೈಗಳನ್ನು ಇಡುವ ಒಂದು ಗೊಂಚಲಿನಲ್ಲಿ ಅವನು ಆ ಹೊರಗಿನ ಬಾಗಿಲನ್ನು ತೆಗೆಯಲು ಬೇಕಾಗುವ ಬೀಗದ ಕೈಯನ್ನು ಇಟ್ಟಿದ್ದ. ಅದನ್ನು ಹಿಂದಿನ ರಾತ್ರಿ ಅಡಿಗೆ ಕೋಣೆಯ ಕಟ್ಟೆಯಲ್ಲಿ ಇಟ್ಟದ್ದು ಅವನಿಗೆ ನೆನಪಿತ್ತು. ಆದರೆ ಅದು ಈಗ ಅಲ್ಲಿ ಇರಲಿಲ್ಲ. ನೆರೆಮನೆಯಲ್ಲಿ ವಾಸಿಸುತ್ತಿದ್ದ ಜೋ ಮಗುಯುರೆ ಎಂಬಾತನಿಗೆ ಅವನು ತನ್ನ ಸ್ಟೋರ್ ರೂಮನ್ನು ಬಾಡಿಗೆಗೆ ಕೊಟ್ಟಿದ್ದನಾದ್ದರಿಂದ ಅದರ ಇನ್ನೊಂದು ಬೀಗದ ಕೈ ಮೆಗ್ಯೂರೆ ಹತ್ತಿರ ಇತ್ತು. ಹಾಗಾಗಿ ಅವನು ನೆರೆಮನೆಗೆ ಹೋಗಿ ಮೆಗ್ಯೂರೆಯ ಹೆಂಡತಿಯ ಹತ್ತಿರ ಕೇಳಿ ಅದನ್ನು ತೆಗೆದುಕೊಂಡು ಬಂದ. ಸ್ಟೋರ್ ರೂಮಿನ ಬಾಗಿಲು ತೆರೆದಾಗ ಆತನಿಗೆ ಅಲ್ಲಿ ತನ್ನ ಪತ್ನಿ ಸತ್ತು ಬಿದ್ದಿರುವುದು ಕಾಣಿಸಿತು. ನಾನು ಸ್ಟೋರ್ ರೂಮಿನ ಒಳಗೆ ಓಡಿ ಹೋಗಿ ಅವಳ ತಲೆಯ ಬಳಿ ಬಗ್ಗಿ ನೋಡಿದೆ. ಅವಳನ್ನು ಎತ್ತಿ ಹಿಡಿಯಬೇಕೆಂದು ಆಲೋಚಿಸಿದೆ. ಆದರೆ ಅಲ್ಲಿ ನೆಲದಲ್ಲಿ ಎಲ್ಲ ಕಡೆಯಲ್ಲೂ ರಕ್ತ ಇತ್ತು. ಆಕೆಯ ತಲೆಯ ಬಳಿ ಕೊಳದಂತೆ ರಕ್ತ ತುಂಬಿತ್ತು ಎಂದು ಅವನು ಪೊಲೀಸರಿಗೆ ತಿಳಿಸಿದ. ರಾಯಲ್ ಆಲ್ಬರ್ಟ್ ಇನ್ಫರ್ಮರಿಯ ಶವಾಗಾರದಲ್ಲಿ ನಾರ್ಮನ್ ಕೊಲಿನ್ಸನ್ ಜೂಲಿಯ ಮುಖವನ್ನು ಪರೀಕ್ಷಿಸಿದ. ಅವಳ ಎಡದ ಕಣ್ಣಿನ ಬಳಿ ಆಳವಾದ ಗಾಯವಾಗಿತ್ತು. ಕೆಳಗೆ ಬಿದ್ದಾಗಲೂ ಈ ರೀತಿ ಗಾಯವಾಗಿರಬಹುದೇ ಎಂದು ಅವನು ಕೇಳಿದಾಗ ಡಾಕ್ಟರ್ ಎಡ್ಮಂಡ್ ತಲೆ ಅಲ್ಲಾಡಿಸಿ ಹೇಳಿದ, ಹಾಗಿರಲಾರದು. ಬಹುಶಃ ಇದು ಅವಳ ಮೇಲೆ ಆಕ್ರಮಣ ನಡೆಸಿದ ಕೊಲೆಗಾರ ಗುದ್ದಿದ್ದು ಇಲ್ಲವೇ ತುಳಿದಿದ್ದಿರಬೇಕು. ತಲೆಯ ಒಂದು ಬದಿಗೆ ಬಲವಾದ ಹೊಡೆತ ಬಿದ್ದು ಜೂಲಿಯ ಎಡದ ಕಿವಿ ಕಿತ್ತು ಬಂದಂತಾಗಿತ್ತು. ಇನ್ನಿತರ ಗಾಯಗಳ ಸ್ಥಿತಿ ನೋಡುವಾಗ ಕೊಲೆಗಾರ ಆಕೆಯ ಬಳಿ ನಿಂತು ತಲೆಬುರುಡೆಯನ್ನು ಜಜ್ಜಿದಂತೆ ಕಾಣಿಸುತ್ತಿತ್ತು. ಇದೊಂದು ಕೋಪದಿಂದ ಜಗಳಾಡಿ ಹೊಡೆದಾಡಿ ಕೊಲೆ ಮಾಡಿದ ಹಾಗೆ ಕಾಣಿಸುವುದಿಲ್ಲ. ಸ್ವಲ್ಪವೂ ಕನಿಕರ ತೋರದೆ ಮಾಡಿದ ಕೆಲಸದ ಹಾಗೆ ಕಾಣಿಸುತ್ತದೆ ಎಂದು ಕೊಲಿನ್ಸನ್ ಹೇಳಿಕೊಂಡ.